ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ. ತುಂಬ ಮೀನಿಂಗ್ಫುಲ್ ಅಂತ ಅನ್ನಿಸ್ತು. ಅದು ನನ್ನ ದೃಷ್ಟಿಕೋನವನ್ನು ಒಂದು ಮಟ್ಟಿಗೆ ಬದಲಾಯಿಸ್ತು ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಹಾಗೆ ಅನಿಸಿದ್ರೆ ಆದಷ್ಟು ಜನಗಳ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಆ ಕೊಕ್ಕರೆ, ಆ ಪಕ್ಷಿ, ಆ ಕಪ್ಪೆಯನ್ನು ಹೊರಗೆಳೆದು ತಿನ್ನಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೆ. ಕಪ್ಪೆ ಹೊರಗಡೆ ಬರ್ತಾ ಇಲ್ಲ. ಪಕ್ಷಿಗೆ ಏನಂತ ಅನ್ಸುತ್ತೆ, ಕಪ್ಪೆ ಅಷ್ಟು ಶಕ್ತಿಶಾಲಿ, ಅದಕ್ಕೆ ಹೊರಗಡೆ ಬರ್ತಾ ಇಲ್ಲ ಅಂತ ಅನ್ಸ್ಕೊಂಡು ಬಿಟ್ಟು ಹೋಗುತ್ತೆ. ಹಿಂದೆ ಸತ್ಯವಾಗಿ ಏನಾಗ್ತಾ ಇದೆ, ಆ ಹಾವು ಕಪ್ಪೆಯನ್ನು ಹಿಡಿದಿಟ್ಕೊಂಡಿದೆ, ಸ್ವಲ್ಪನೇ ನುಂಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆ ಕಪ್ಪೆ ಸತ್ತು ಹೋಗುತ್ತೆ. ನಮ್ಮ ಜೀವನದಲ್ಲೂ ಹಾಗೇನೆ ನಾವು ಒಂದಷ್ಟು ಜನಗಳನ್ನ ಮೀಟ್ ಮಾಡ್ತೀವಿ. ಅಥವಾ ನಮ್ಮ ಬಂಧುಗಳಿರ್ತಾರೆ, ಸ್ನೇಹಿತರಿರ್ತಾರೆ, ಅವ್ರು ಏನೋ ಮಾತಾಡ್ತಾರೆ, ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ. ನಾವು ಅವರಿಗೆ ಯಾಕೆ ಹಾಗೆ ಮಾಡಿದ್ರಿ, ಯಾಕೆ ಹಾಗೆ ಹೇಳಿದ್ರಿ ಅಂತ ಕೇಳಿದ್ರೆ ನಮ್ಮೊಳಗೆ ನಾವೇ ಅವ್ರನ್ನ ಜಡ್ಜ್ ಮಾಡಿಕೊಂಡು, ಅಸಂಪ್ಷನ್ ಮಾಡಿಕೊಂಡು ಉತ್ತರ ಕಂಡುಕೊಳ್ಳೋಕೆ ಶುರು ಮಾಡ್ತೀವಿ. ಅದರಿಂದ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ ಅವ್ರನ್ನ. ಜಗತ್ತಲ್ಲಿ, ಜೀವನದಲ್ಲಿ ನಾವು ಸನ್ಸೋ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಯುದ್ಧವನ್ನು ತಮ್ಮೊಳಗಡೆ ಫೈಟ್ ಮಾಡ್ತಾನೆ ಇರ್ತಾರೆ. ಇದೇ ಸತ್ಯ. ಅದರಿಂದ ಏನಾದ್ರು ಆದಾಗ ಅವ್ರ ಬಗ್ಗೆ ಜಡ್ಜ್ ಮಾಡೋದಕ್ಕಿಂತ, ಅಂದ್ಕೊಳ್ಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಕೇಳೋಕ್ಕೆ ಸರಿಯಾದ ವ್ಯಕ್ತಿ ಅಂದರೆ ಅದು ಅವರೇನೆ. ಬೇರೆಯವರಿಂದ ತಿಳ್ಕೊಳ್ಳೋ ಬದಲು, ನಿಮಗೆ ನೀವೇ ಅಂದ್ಕೊಳ್ಳೋ ಬದಲು ಒಂದ್ಸರಿ ಅವ್ರ ಹತ್ರ ಮಾತಾಡಿ, ಕೇಳಿ. ಬೇರೆಯವ್ರನ್ನ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ.